ಎಲ್ಲರಿಗೂ ನಮಸ್ಕಾರಗಳು. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಈ ಸಂಧಿಗಳ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲೋಪ ಸಂಧಿ ಎಂದರೇನು, ಲೋಪ ಸಂಧಿ ಹೇಗೆ ಮಾಡಬೇಕು, ಲೋಪ ಸಂಧಿ ಎಂದರೇನು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪ ಸಂಧಿ. ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ. ಲೋಪಸಂಧಿಗೆ ಉದಾಹರಣೆ ಊರು ಪ್ಲಸ್ ಊರು ಊರೂರು, ಊರು ಪ್ಲಸ್ ಊರು ಊರೂರು. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾಗಿದೆ. ಇಲ್ಲಿ ಪೂರ್ವ ಪದದ ಸ್ವರ ಲೋಪವಾದಾಗ ಇದು ಉದಾಹರಣೆಗೆ ಊರು ಪ್ಲಸ್ ಊರು ಊರೂರು, ಊರು ಪ್ಲಸ್ ಇಂದ ಊರಿಂದ, ಇವು ಲೋಪಸಂಧಿ. ಬಲ್ಲೇನು ಪ್ಲಸ್ ಎಂದ ಬಲ್ಲೆನೆಂದು. ಹೀಗೆ ಆಗಮ ಸಂಧಿ. ಆಗಮ ಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಯಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ. ಈಗ ಈ ಸ್ವರಗಳ ಮುಂದೆ ಒಂದು ಹೊಸ ಸ್ವರ ಬಂದು ಸೇರಿದರೆ ಒಂದು ಆಗಮ ಅಂದರೆ ಆಗಮವಾಗಿರುತ್ತೆ ಅದು. ಆಗ ಇದನ್ನು ನಾವು ಆಗಮ ಸಂಧಿ ಎಂದು ಕರೀತೇವೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಯಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ, ಯಾವ ಅಕ್ಷರಗಳು ಬಂದು ಹೊಸವಾಗಿ ಸೇರ್ತವೆ? ಯಕಾರ ಮತ್ತು ವಕಾರ. ಈ ಅಕ್ಷರಗಳು ಹೊಸವಾಗಿ ಬಂದು ಸೇರಿದರೆ ಇದು ಆಗಮ ಸಂಧಿ. ಆಗಮ ಸಂಧಿಗೆ ಒಂದು ಉದಾಹರಣೆ ಕೈ ಪ್ಲಸ್ ಅನ್ನು ಕೈಯನ್ನು. ಇಲ್ಲಿ ಸಂಧಿಯಾಗುವಾಗ ಇಲ್ಲಿ ನಾವು ಏನು ನೋಡ್ಬೋದು? ಇಲ್ಲಿ ಕೈ ಪ್ಲಸ್ ಅನ್ನು, ಇಲ್ಲಿ ಅಕ್ಷರ ತೆಗೆದು ಅಕ್ಷರ ಹೊಸದಾಗಿ ಬಂದು ಸೇರಿದೆ, ಆಗ ಇದು ಕೈಯನ್ನು ಅಂತ ಓದುತ್ತೇವೆ. ಇದು ಆಗಮ ಸಂಧಿ. ಇನ್ನು ಗುರು ಪ್ಲಸ್ ಅನ್ನು, ಇಲ್ಲಿ ಗುರುವನ್ನು ಬಂದು ಸೇರಿದೆ. ಮತ್ತು ಕಾರವು ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ ಆಗತ್ತೆ. ಇಲ್ಲಿ ಅಕ್ಷರ ಬಂದು ಸೇರಿರೋದ್ರಿಂದ ಇದು ಆಗಮ ಸಂಧಿ. ಚಳಿ ಪ್ಲಸ್ ಇಂದ ಚಳಿಯಿಂದ, ಇಲ್ಲಿ ನಾವು ಯಕಾರದ ಈ ಬಂದು ಸೇರಿದೆ ಚಳಿಯಿಂದ. ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು, ವಕಾರ ಬಂದು ಸೇರಿದೆ, ಆದ್ದರಿಂದ ಇದು ಆಗಮ ಸಂಧಿ. ನಾವು ಆಗಮ ಸಂಧಿಯನ್ನು ಐಡೆಂಟಿಫೈ ಮಾಡೋದು ತುಂಬ ಈಸಿ. ಯಾಕಂದರೆ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಏನಾಗತ್ತೆ? ಅಥವಾ ವಕಾರ ಬಂದು ಸೇರಿದರೆ ಇದು ಆಗಮ ಸಂಧಿ. ಇನ್ನು ಆದೇಶ ಸಂಧಿ. ಸಂಧಿ ಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ. ಸಂಧಿ ಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ. ಕ ತ ಪಗಳಿಗೆ ಘ ಧ ಭಗಳು, ಕೆಲವೊಮ್ಮೆ ಫ ಭ ಮಗಳ ಬದಲಿಗೆ ವಕಾರವು ಆದೇಶವಾಗಿ ಬರುತ್ತದೆ. ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾದದ್ದು ಏನಂದರೆ ಕ ತ ಪಗಳಿಗೆ ಘ ಧ ಬಗಳು, ಕೆಲವೊಮ್ಮೆ ಪ ಭ ಮಗಳಿಗೆ ವಕಾರವು ಆದೇಶವಾಗಿ ಬರುತ್ತದೆ. ಆಗ ಇದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹುಲ್ಲು ಪ್ಲಸ್ ಕಾವಲು. ಈ ಕಾ ಬದಲಿಗೆ ಏನಾಗಿದೆ ನಮಗಿಲ್ಲಿ ಈ ಗಾ ಬಂದು ಸೇರಿದೆ, ಹುಲ್ಲುಗಾವಲು, ಆಗ ಇದು ಆದೇಶ ಸಂಧಿ ಆಗತ್ತೆ. ಇನ್ನು ಮೈ ಪ್ಲಸ್ ತೊಳೆ, ಮೈದೊಳೆ. ನೋಡಿ ಇಲ್ಲಿ ನಮಗೆ ತ ಬದಲಿಗೆ ದ ಬಂದು ಸೇರಿದೆ. ಇಲ್ಲಿ ತೋ ಇದೆಯಲ್ಲ, ಈ ತ ಬದಲಿಗೆ ದೋ ಬಂದು ಸೇರಿದೆ, ಇದು ಮೈತೊಳೆ, ಇದು ಆದೇಶ ಸಂಧಿ. ಇನ್ನು ಪೆನ್ ಪ್ಲಸ್ ಪತ್ತು, ಬೆಂಬತ್ತು. ಕೆನ್ನ ಪ್ಲಸ್ ಪಾಲು, ಕೆನವಾಲು. ಈ ಥರ ಕತಪಗಳಿಗೆ ಘತಪಗಳು, ಒಮ್ಮೊಮ್ಮೆ ಪ ಭ ಮಗಳಿಗೆ ವಕಾರವು ಇಲ್ಲಿ ನೋಡಿ ವಾ ಬಂದು ಸೇರಿದೆ. ಬಂದು ಸೇರುವಂಥ ಸಂಧಿಗೆ ಆದೇಶ ಸಂಧಿ ಎನ್ನುತ್ತಾರೆ. ಇನ್ನು ಪ್ರಕೃತಿ ಭಾವ. ಪ್ರಕೃತಿ ಭಾವ ಅಂದರೆ ಏನಂದರೆ ಸ್ವರದ ಮುಂದೆ ಸ್ವರವೂ ಬಂದರೂ ಸಂಧಿ ಆಗದೇ ಇದ್ದ ಹಾಗೆ ಇರುವುದೇ ಪ್ರಕೃತಿ ಭಾವ. ಇಲ್ಲಿ ಯಾವ ಅಕ್ಷರ ಬಂದರೂ ಕೂಡ ಸಂಧಿ ಆಗದೇ ಇದ್ದರೆ ಅದಕ್ಕೆ ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ. ಆ ಪ್ಲಸ್ ಆಡು, ಓ ನೋಡಿ, ಓಹೋ ಪ್ಲಸ್ ಅಜ್ಜಿ ಬಂದರೆ, ಅಯ್ಯೋ ಇದೇನು, ಅಕ್ಕ ಇತ್ತಪ್ಪ. ಇಲ್ಲಿ ನೋಡಿ
ಕೊಟ್ಟಿರೋ ಉದಾಹರಣೆಗಳು, ಈ ಉದಾಹರಣೆಗಳನ್ನು ಗಮನಿಸಿದಾಗ ಸ್ವರದ ಮುಂದೆ ಸ್ವರ ಬಂದಿರುವುದರಿಂದ ಲೋಪ ಅಥವಾ ಆಗಮ ಸಂಧಿ ಆಗಬೇಕಿತ್ತು. ಹಾಗೆ ಸಂಧಿ ಮಾಡಿದರೆ ಅರ್ಥ ಕೆಡುತ್ತದೆ, ಹಾಗಾಗಿ ಸಂಧಿ ಮಾಡುವುದಿಲ್ಲ. ಪುತ್ಲ ಸ್ವರದ ಮುಂದೆ ಸ್ವರ ಬಂದಾಗ ಅಯ್ಯೋ, ಆಹಾ, ಓಹೋ ಮುಂತಾದ ಭಾವಸೂಚಕ ಅವ್ಯಯಗಳು ಮುಂದೆ ಸ್ವರ ಬಂದಾಗ ಹಾಗೂ ಆ ಎಂಬ ಪದದ ಮುಂದೆ ಅಕ್ಷರದ ಮುಂದೆ ಅಲ್ಲ ಸ್ವರ ಬಂದಾಗ ಸಂಧಿ ಮಾಡಬಾರದು. ಇಲ್ಲಿ ಇವರು ಹೇಳಿರುವುದು ಅರ್ಥ ಆಗತ್ತೆ ಅಂತ ತಿಳಿದುಕೊಂಡಿದ್ದೀನಿ. ಇಲ್ಲಿ ಸ್ವರ ಆ ಎಂಬ ಪದದ ಮುಂದೆ ಅಕ್ಷರದ ಮುಂದೆ ಸ್ವರ ಬಂದಾಗ ಸಂಧಿ ಮಾಡಬಾರದು. ಇಲ್ಲಿ ನಾವು ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಮಾಡುವುದಿಲ್ಲ, ಏಕೆಂದರೆ ಲೋಪ ಅಥವಾ ಆಗಮ ಸಂಧಿ ಆಗಬೇಕಿತ್ತು. ಹಾಗೆ ಸಂಧಿ ಮಾಡಿದರೆ ಅರ್ಥ ಕೆಡುತ್ತದೆ. ಆದ್ದರಿಂದ ಇದು ಹಾಗೆ ಉಳಿಯೋದ್ರಿಂದ ಇದನ್ನು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ. ಇಲ್ಲಿ ಆ ಪ್ಲಸ್ ಆಡು ಇದೆ, ಇದನ್ನು ನಾವು ಸಂಧಿ ಕಾರ್ಯ ಮಾಡುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಒಮ್ಮೆ ಲೋಪ ಅಥವಾ ಆಗಮ ಸಂಧಿ ಆಗಬೇಕಿತ್ತು, ನಾವು ಮಾಡಿದರೆ ಏನಾಗುತ್ತೆ, ಅದು ತಪ್ಪಾಗತ್ತೆ, ಕೆಡುತ್ತದೆ. ಅಯ್ಯೋ ಪ್ಲಸ್ ಇದೇನು, ಇದನ್ನು ಅಯ್ಯೋದೇನು ಅಂತ ನಾವು ಸಂಧಿ ಕಾರ್ಯ ಮಾಡುವುದಕ್ಕೆ ಆಗುವುದಿಲ್ಲ. ಇದನ್ನು ಹಾಗೆ ಇಡಬೇಕಾಗತ್ತೆ. ಇದಕ್ಕೆ ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ. ಸಂಧಿ ಕಾರ್ಯ ಮಾಡುವಾಗ ನಾವು ಹುಷಾರಾಗಿ ನೋಡಿಕೊಂಡು ಸಂಧಿ ಕಾರ್ಯ ಮಾಡಬೇಕು. ನಿಮಗೂ ಕೂಡ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಈ ಸಂಧಿಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.